ಈ ದಿನ ಗುಂಡ್ಲುಪೇಟೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಂಘಟನೆ ವತಿಯಿಂದ ಪರಿಶಿಷ್ಟ ಜಾತಿಯ ಮೀಸಲಾತಿಗೆ ಸಂಬಂಧಿಸಿದಂತೆ ಪರಿಶಿಷ್ಟರಲ್ಲಿ ಜಾತಿಯಲ್ಲಿ ಜನಸಂಖ್ಯೆಯವಾರು ಒಳ ಮೀಸಲಾತಿಯನ್ನು ನೀಡುವ ಅಧಿಕಾರವು ರಾಜ್ಯ ಸರ್ಕಾರಕ್ಕೆ ಇದೆ ಎಂಬುವಂತಹ 7 ನ್ಯಾಯಾಧೀಶರನ್ನು ಒಳಗೊಂಡಂತಹ ಬೆಂಚು ನೀಡಿರುವ ತೀರ್ಪನ್ನು ಸ್ವಾಗತಿಸಿ ಪ್ರವಾಸಿ ಮಂದಿರದಲ್ಲಿ ಸಭೆಯನ್ನು ಸೇರಿ ಹರುಷವನ್ನು ವ್ಯಕ್ತಪಡಿಸುವುದರ ಮೂಲಕ ಪ್ರವಾಸಿ ಮಂದಿರದ ಮುಂದೆ ಎಲ್ಲ ಸಮಾಜದ ಮುಖಂಡರು ಸೇರಿ ಪಟಾಕಿ ಸಿಡಿಸಿ ಸಿಹಿಯನ್ನು ಹಂಚುವುದರ ಮೂಲಕ ಸಂಭ್ರಮಾಚರಣೆಯನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಪುರಸಭೆಯ ಮಾಜಿ ಉಪಾಧ್ಯಕ್ಷರಾದ ರಂಗಸ್ವಾಮಿ, ಸಂಘಟನೆಯ ಅಧ್ಯಕ್ಷರಾದ ನಿಟ್ರೆ ಮಹದೇವಯ್ಯ, ವಕೀಲರಾದ ಹಂಗಳ ರಾಜೇಶ್, ತೆರಕನಾಂಬಿ ಮಹದೇವಸ್ವಾಮಿ, ಉಪನ್ಯಾಸಕರಾದ ರಮೇಶ್, ಮುಖಂಡರಾದ ಪುಟ್ಟಸ್ವಾಮಿ, ಶಂಕರ್, ಹೊನ್ನೇಗೌಡನಹಳ್ಳಿ, ನಾಗಯ್ಯ, ದೇವರಾಜು, ಲೋಕೇಶ್, ಮಾದಪ್ಪ, ಈಶ್ವರ್, ನಾಗರಾಜು, ಗುರು ಮತ್ತು ಇತರರು ಹಾಜರಿದ್ದರು. ಈ ಸಂದರ್ಭದಲ್ಲಿ ಸಭೆಯನ್ನು ಉದ್ದೇಶಿಸಿ ವಕೀಲರಾದ ಹಂಗಳ ರಾಜೇಶ್ ರವರು ಮಾತನಾಡಿದರು. ಸುಪ್ರೀಂ ಕೋರ್ಟ್ನ 7 ನ್ಯಾಯಾಧೀಶರನ್ನು ಒಳಗೊಂಡಂತಹ ಒಂದು ಮಹತ್ವದ ತೀರ್ಪಿನ ಸಂಭ್ರಮ ಆಚರಣೆಗೆ ಸಂಬಂಧಪಟ್ಟಂತೆ ನಮ್ಮ ಗುಂಡ್ಲುಪೇಟೆಯ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಈ ಒಂದು ಸಂಭ್ರಮ ಆಚರಣೆಯ ಪ್ರಯುಕ್ತ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಹಿರಿಯ ಸಮಾಜದ ಮುಖಂಡರೇ, ಸಹೋದರತ್ವದ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಎಲ್ಲರೂ ಕೂಡ ಹೋರಾಟಗಾರರಿದ್ದೀರ, ಎಲ್ಲರೂ ಕೂಡ ಪ್ರಜ್ಞಾವಂತರು, ವಿದ್ಯಾವಂತರಿದ್ದೀರ. ಇದ್ರ ಬಗ್ಗೆ ತಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರ. ಹೆಚ್ಚು ವಿವಾದ ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ. ಆದರೂ ಇದ್ರ ಬಗ್ಗೆ ನನ್ನ ಅಭಿಪ್ರಾಯ ಏನಂತಂದ್ರೆ, ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಸಂವಿಧಾನ ಬರುತ್ತೆ, ಸಂವಿಧಾನದಲ್ಲಿ ಮೀಸಲಾತಿ ಬರುತ್ತೆ, ಮೀಸಲಾತಿಯಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗದವರಿಗೆ ವಿಶೇಷವಾದಂತಹ ಪ್ರಾಧಾನ್ಯತೆ ಇರುತ್ತೆ. ಇಂತಹ ಪ್ರಾಧಾನ್ಯತೆಗೆ ಅನುಗುಣವಾಗಿ ಪರಿಶಿಷ್ಟ ಜಾತಿಯಲ್ಲಿ ಸುಮಾರು 101 ನಮ್ಮ ಕರ್ನಾಟಕ ರಾಜ್ಯಕ್ಕೆ ತಿಳಿದಾಗೆ ಸುಮಾರು 101 ಜಾತಿಗಳಿದೆ. ಆ ಜಾತಿಯಲ್ಲಿ ಯಾವ ಸಮಾಜ ಬಲಾಢ್ಯವಾಗಿದೆ ಆ ಸಮಾಜವು ಮೀಸಲಾತಿಯನ್ನ ಪಡ್ಕೊಂಡು, ಕೆಲವು ಬಲಾಢ್ಯ ಇಲ್ಲದಂತಹ ಸಮಾಜವು ಮೀಸಲಾತಿಯ ಅನುಕೂಲ ಇದ್ರೂ ಕೂಡ ಅದನ್ನ ಅನುಭವಿಸದೆ ಶೋಚನೀಯ ಸ್ಥಿತಿಯಲ್ಲಿ ಬದುಕುತ್ತಿರುವುದನ್ನ ನಾವೆಲ್ಲರೂ ಕೂಡ ಕಾಣಬಹುದು. ಇದಕ್ಕೆ ಅನುಗುಣವಾಗಿ ಇಡೀ ನಮ್ಮ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಸುಮಾರು 30-40 ವರ್ಷಗಳಿಂದ ಹಲವಾರು ಜನರು, ಹಲವಾರು ಜನತೆಯರು, ಹಲವಾರು ಹೋರಾಟಗಾರರು ತಮ್ಮ ಬದುಕನ್ನ, ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿ ಈ ಒಂದು ಹೋರಾಟವನ್ನ ಮುನ್ನಡೆಸಿಕೊಂಡು ಬರ್ತಾರೆ. ನಾನು ಹುಬ್ಳಿ ಸಮಾವೇಶಕ್ಕೆ ಹೋಗಿದ್ದೆ. ಒಂದೇ ಒಂದು ಘಟನೆಯನ್ನ ನಮ್ಮ ಗಮನ ಬರಕ್ಕೆ ಇಚ್ಛಪಟ್ಟಿದೆ. ಹುಬ್ಳಿಯಲ್ಲಿ ದೊಡ್ಡ ಸಮಾವೇಶ, ಆ ಸಮಾವೇಶದಲ್ಲಿ ಒಂದು ವೆಹಿಕಲ್, ಒಂದು 10-12 ಜನ ಇರ್ತಕ್ಕಂಥ ವೆಹಿಕಲ್ ಅಪಘಾತ ಆಗುತ್ತೆ. ಸುಮಾರು 3-4 ಜನ ಸತ್ತು ಹೋಗ್ತಾರೆ. ಒಬ್ಬ ಮಾತ್ರ ಶೋಚನೀಯ ಸ್ಥಿತಿಯಲ್ಲಿ ಇರ್ತಾರೆ. ಈ ತರ ನೀವು ಹೋರಾಟಕ್ಕೆ ಹೋಗ್ತಿದ್ರಲ್ಲ, ನಿಮ್ಮ ಕೊನೆಯ ಆಸೆ ಏನಾದ್ರು ಇದೆಯಾ? ನಿಮ್ಗೆ ಸರ್ಕಾರದಿಂದ ಸೌಲಭ್ಯ ಬೇಕಾ? ಏನಾದ್ರು ಬೇಡಿಕೆಗಳಿದೆ ಈ ತರ ಆಗ್ತಿದ್ದಿಲ್ಲ ಅಂತಂದ್ರೆ, ನನ್ನ ಬೇಡಿಕೆ ನನ್ನ ಕುಟುಂಬಕ್ಕಾಗಿ, ನನಗಾಗಿ ಅಲ್ಲ, ನನ್ನ ಸಾಮಾಜಿಕ ನ್ಯಾಯಕ್ಕಾಗಿ ಒಳ ಮೀಸಲಾತಿ ಜಾರಿಯಾಗಬೇಕು. ನಾವು ಸತ್ರು ಕೂಡ ನಮಗೆ ಒಂದು ನ್ಯಾಯ ಸಿಕ್ಕಾಗುತ್ತೆ ಅಂತ ಅಷ್ಟು ಶೋಚನೀಯವಾಗಿ ಮಾತನಾಡ್ತಾರೆ. ಅದೆಲ್ಲ ನಾವೆಲ್ಲ ನೆನಪು ಮಾಡುವಂತ ಸಂದರ್ಭದಲ್ಲಿ ಈ ರೀತಿಯ ಒಂದು ರಥವನ್ನ ಎಳಕೊಂಡು ಬರ್ತಾರೆ. ಹಲವಾರು ರಾಜ್ಯಗಳಲ್ಲಿ, ಪಂಜಾಬಲ್ಲಿ ಒಳ ಮೀಸಲಾತಿ ಜಾರಿ ಆಗುತ್ತೆ, ಹರಿಯಾಣದಲ್ಲಾಗುತ್ತೆ, ಉತ್ತರ ಪ್ರದೇಶದಲ್ಲಾಗುತ್ತೆ. ಹಲವಾರು ರಾಜ್ಯದ ಕೆಲವರು ಹೈಕೋರ್ಟ್ ಭೇಟಿ ಹೋಗ್ತಾರೆ. ಹೈಕೋರ್ಟ್ಗೆ ಈ ಒಂದು ಒಳ ಮೀಸಲಾತಿಯನ್ನ, ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಕೊಡೋದಕ್ಕೆ ಅದು ಕೇಂದ್ರದಲ್ಲಿ ಸಂವಿಧಾನದ 341ನೇ ತಿದ್ದುಪಡಿ ಹಾಕಬೇಕು, 341 ಅದಕ್ಕೆ ತಿದ್ದುಪಡಿ ಹಾಕಬೇಕು ಅಂತ ಹೇಳಿದ ಸಂದರ್ಭದಲ್ಲಿ ಎಲ್ಲ ಹಲವಾರು ರಾಜ್ಯಗಳು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ. ನಮಗೆ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಬೇಕು, ಜನಸಂಖ್ಯೆ
ಕೋರ್ಟ್ನ ಮೊರೆ ಹೋಗ್ತಾರೆ. ಆ ಸುಪ್ರೀಂ ಕೋರ್ಟ್ನ ಇವತ್ತಿನ ತೀರ್ಪಿಗೆ ರಾಜ್ಯಗಳಿಗೂ ಕೂಡ ಮೀಸಲಾತಿಯಲ್ಲಿ ಪರಿಶಿಷ್ಟರಿಗೆ ಒಳ ಮೀಸಲಾತಿಯನ್ನ ಕೊಡುವಂತಹ ಅವಕಾಶಗಳಿದೆ ಅನ್ನುವುದೇ ಇವತ್ತು ಸುಪ್ರೀಂ ಕೋರ್ಟ್ 7 ನ್ಯಾಯಾಧೀಶರನ್ನು ಒಳಗೊಂಡಂತಹ ತೀರ್ಪಾಗಿದೆ ಬಂಧುಗಳೇ. ಅದಕ್ಕಾಗಿ ಈ ತೀರ್ಪಿನಲ್ಲಿ ಈ ನೊಂದಂತಹ ಪರಿಶಿಷ್ಟ ಜಾತಿ ನೊಂದಂತಹ ಲಕ್ಷಾಂತರ ಜನತೆ ಬದುಕಿದೆ. ನೊಂದಂತಹ ಪರಿಶಿಷ್ಟ ಜಾತಿಯ ಸಮಾಜದ ರಾಜಕೀಯ ಅಧಿಕಾರದ ಬದುಕಿದೆ, ಸರ್ಕಾರಿ ಸೌಲಭ್ಯದ ಬದುಕಿದೆ, ವಿದ್ಯಾವಂತರ ನೌಕರರ ಬದುಕಿದೆ. ಹಾಗಾಗಿ ನಾವುಗಳು ಯಾಕೆ ಈ ಒಂದು ತೀರ್ಪನ್ನ ಸ್ವಾಗತ ಮಾಡ್ತೇವೆ ಅಂತಂದ್ರೆ, ನಾವು ಪರಿಶಿಷ್ಟ ಜಾತಿಯಲ್ಲಿ ಬಹುಸಂಖ್ಯಾತರಾಗಿದ್ದು ರಾಜಕಾರಣದಿಂದ, ಅಧಿಕಾರದಿಂದ, ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾಗಿ ಅವಕಾಶಗಳಿದ್ರೂ ಕೂಡ ಅಧಿಕಾರಗಳು ಇಲ್ಲದೆ ವಂಚಿತರಾಗಿರ್ತಕ್ಕಂಥ ಸಮಾಜ. ಈ ಸಮಾಜಕ್ಕೆ ಈ ಒಂದು ಸುಪ್ರೀಂ ಕೋರ್ಟ್ ಏನು ತೀರ್ಪು ನೀಡಿದೆ, ಈ ತೀರ್ಪಿನ ಆಧಾರದ ಮೇಲೆ ನಮಗೆ ಮುಂದಿನ ದಿನಗಳಲ್ಲಿ ಜನಸಂಖ್ಯೆವಾರು ಪರಿಶಿಷ್ಟ ಜಾತಿಯ ಜನಸಂಖ್ಯೆವಾರು ನಮಗೆ ಮೀಸಲಾತಿ ಸಿಕ್ಕಿದೆ. ಆದರೆ ಬಹುಸಂಖ್ಯಾತರಿರ್ತಕ್ಕಂತಹ ಮಾದಿಗ ಸಮಾಜಕ್ಕೆ ರಾಜಕೀಯವಾಗಿ ಸರ್ಕಾರಿ ಸೌಲಭ್ಯದಲ್ಲಿ, ಉದ್ಯೋಗದಲ್ಲಿ ನಾವೊಂದು ಪ್ರಗತಿಯನ್ನ ಸಾಧಿಸುವುದಕ್ಕೆ ಈ ಒಂದು ತೀರ್ಪು ತುಂಬಾ ನಮಗೆಲ್ಲರೂ ಕೂಡ ಒಂದು ಒಳ್ಳೆಯ ಭರವಸೆಗಳನ್ನ ಮೂಡಿಸಿದೆ. ಹಾಗಾಗಿ ಈ ತೀರ್ಪನ್ನ ನಾನು ಮತ್ತೊಮ್ಮೆ ತಮಗೆ ಹೇಳೋದೇನಂತಂದ್ರೆ, ಈ ಒಂದು ತೀರ್ಪಿನ ಮುಖಾಂತರ ಇದ್ರ ಬಗ್ಗೆ ಹೋರಾಡಿರ್ತಕ್ಕಂಥ ಹಲವಾರು ಹೋರಾಟಗಾರರಿಗೆ ಅವರಿಗೆ ಒಂದು ಗೌರವವನ್ನು ಸಲ್ಲಿಸೋಣ. ಈ ಒಂದು ಹೋರಾಟದಲ್ಲಿ ಪ್ರಾಣವನ್ನು ಕಳ್ಕೊಂಡಿರ್ತಕ್ಕಂಥ ನಮ್ಮ ಹೋರಾಟಗಾರರಿಗೆ ಅವರಿಗೆ ಒಂದು ಸ್ಮರಣೆಯನ್ನ ಈ ಒಂದು ಸಂದರ್ಭದಲ್ಲಿ ಮಾಡ್ಕೊಳ್ಳೋಣ. ಮುಂದಿನ ದಿನಗಳಲ್ಲಿ ಇದು ಪ್ರತಿಯೊಂದು ರಾಜ್ಯಗಳು ಕೂಡ ಪರಿಶಿಷ್ಟ ಜಾತಿಯ ಜಾತಿವಾರು ಜನಸಂಖ್ಯೆವಾರು ಮೀಸಲಾತಿಯನ್ನ ಕೊಡುವ ನಿಟ್ಟಿನಲ್ಲಿ ಈ ಭಾರತ ದೇಶದ ಪ್ರತಿಯೊಂದು ರಾಜ್ಯಗಳು ಕೂಡ ಒಂದು ನಿರ್ಧಾರವನ್ನ ತೆಗೆದುಕೊಂಡು ಮೀಸಲಾತಿಯನ್ನ ವಂಚನೆ ಆಗಿರ್ತಕ್ಕಂಥ ಪರಿಶಿಷ್ಟ ಜಾತಿಯ ಬಹುಸಂಖ್ಯಾತರಿಗೆ ನ್ಯಾಯವನ್ನು ಕೊಡಿಸುವಂತ ನಿಟ್ಟಿನಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ. ಅದು ಈ ರಾಜ್ಯದಲ್ಲೂ ಕೂಡ ಆಗುತ್ತೆ ಎನ್ನುವಂತ ಒಂದು ಆಶಾಭಾವದೊಂದಿಗೆ ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರನ್ನ ಉದ್ದೇಶಿಸಿ ನನಗೆ ಒಂದು 4 ಮಾತನಾಡಲು ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಎಲ್ಲ ಹಿರಿಯರಿಗೆ ಮತ್ತು ಸ್ನೇಹಿತರಿಗೆ ವಂದಿಸುತ್ತಾ ನನಗೆ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ. ಜೈ ಮಾದಿಗ, ಜೈ ಜೈ ಮಾದಿಗ.